ಈ ಸ್ವಾಮೀಜಿ ಈ ಸ್ವಾಮೀಜಿ ನನಗೆ ಈ ಸ್ವಾಮೀಜಿ ಈಗ ಅಂತ ಅರಗಿಸ್ಕೊಳ್ಳೋಕ್ಕೆ ಒಂದು ಇಡೀ ದಿನ ಬೇಕಾಯಿತು. ಹಳೆ ಮೈಸೂರಿನ ಈ ಸ್ವಾಮೀಜಿ ಇಂತಹ ಇಳಿ ವಯಸ್ಸಿನಲ್ಲಿ ಅಂತಹ ಮರ್ಯಾದೆ, ಅಂತಹ ಗೌರವ, ಅಂಥದ್ರಲ್ಲಿ ಇಂತಹ ಕೆಲಸಗಳು ಮಠದ ಒಳಗಡೆನೆ ಇಂಥವು ಎಷ್ಟು ಮಾಡಿರ್ಬೋದು ಅವರು. ಅಂದರೆ ನೀವು ಎಲ್ಲರೂ ಅಲ್ಲ, ದಯಮಾಡಿ ಅಲ್ಲವೇ ಅಲ್ಲ. ಯಾಕೆ ಅಂದರೆ ಮಠಗಳ ಪರಂಪರೆ ಎಂಥದ್ದು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇವರು ಕೂಡ ನಾವು ತಲೆಬಾಗಿ ಅವ್ರಿಗೆ ನಮಸ್ಕರಿಸಿದ್ದೀವಿ. ಅಷ್ಟು ಗೌರವ, ಅಂತಹ ಗೌರವಕ್ಕೆ ಇವರು ಅರ್ಹರ? ಹಾಂ, ಅಲ್ಲೊಬ್ಬ ಸ್ವಾಮೀಜಿ ಕಗ್ಗೋಡು ಟೋಲ್ನಲ್ಲಿ ಮಹಿಳೆ ಅಡ್ಡ ಹಾಕಿ ಸರಿಯಾಗಿ ಬಾರಿಸಿ ಕಳಿಸಿದಾರಂತೆ. ಉತ್ತರ ಕರ್ನಾಟಕದ ಸ್ವಾಮೀಜಿ ಸರಿಯಾಗಿ ಬಾರಿಸಿ ಕಳಿಸಿದಾರಂತೆ. ಹಾಸ್ಪಿಟಲ್ಗೆ ಹೋದರೆ ಮರ್ಯಾದೆ ಹೋಗುತ್ತೆ ಅಂತ ಮನೆಯಲ್ಲೇ ಸ್ವಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರಂತೆ ಅವರು. ಯಾರು? ಸಕ್ಕರೆ ಪಾಕ ನೆಕ್ಕಿರುವಂಥ ಉತ್ತರ ಕರ್ನಾಟಕದ ಜವಾರಿ ಸ್ವಾಮೀಜಿ. ಆದರೆ ಇವರು ಆ ಸ್ವಾಮೀಜಿ ಅಲ್ಲ, ಇವರು ದಕ್ಷಿಣ ಕರ್ನಾಟಕದ ದೊಡ್ಡ ಸ್ವಾಮೀಜಿ. ಇಳಿ ವಯಸ್ಸಲ್ಲೂ ಕೂಡ ಕಾಮದ ಭಾರವನ್ನ ಇಳಿಸಿದಂತಹ ಸ್ವಾಮೀಜಿ ಇವರು. ಮುಪ್ಪಿನಲ್ಲೂ ಕೂಡ ಮಹಿಳೆಗೆ ಮುತ್ತಿನಾಟ ಆಡ್ತಾ ಇರುವಂತಹ ಸ್ವಾಮೀಜಿ.
ಮಹಿಳೆಯ ಜೊತೆ ನಡೆಸ್ತಾ ಇರುವಂತಹ ಕಾಮದಾಟದ ಬ್ಲರ್ಡ್ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬಹಳ ಜನ ಸ್ವಾಮೀಜಿ ಮುಖ ತೋರಿಸಿ ಅಂತಿದ್ದಾರೆ. ಮುಖ ತೋರಿಸೋದು 1 ಸೆಕೆಂಡಿನ ಕೆಲಸ, ಅದೇನು ದೊಡ್ಡ ವಿಷಯನೂ ಅಲ್ಲ, ಯಾಕಂದರೆ ಇರೋದೇ ಅವರಲ್ಲಿ. ಆದರೆ ಮುಖ ತೋರ್ಸೋಕ್ಕೂ ಲಾಯಕ್ಕಿಲ್ಲದೆ ಇರುವಂಥ ದೃಶ್ಯಗಳು ಅದರಲ್ಲಿ ಇರೋದ್ರಿಂದ ಹೆಂಗೆ ಎಡಿಟ್ ಮಾಡಿ ಹೆಂಗೆ ಕಟ್ ಮಾಡಿದ್ರು ಕೂಡ ಕಾಣಬಾರ್ದೆಲ್ಲ ಕಾಣೋ ಥರದಲ್ಲಿದೆ. ಹಾಗಾಗಿ ಅವ್ರ ಮುಖ ತೋರ್ಸೋಕ್ಕಾಗಲ್ಲ. ಆದರೆ ಡೆಫಿನೆಟ್ಲಿ ಆ ಸ್ವಾಮೀಜಿ ಯಾರು, ಯಾವುದದು ಮಠ, ಯಾರದು ಮಠಾಧೀಶ, ಪಲ್ಲಂಗದಾಟದಲ್ಲಿ ಕಾಮದ ಕೋಡಿ ಹರಿಸಿದ ಸುಖದ ಶಿಖರವೇರಿದ ಆ ಮಠಾಧೀಶ ಯಾರು